2 ನಿಮಿಷ ದಯವಿಟ್ಟು ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು. ಆತ್ಮಬಂಧುಗಳೇ, ಈ ಕಾರ್ಯಕ್ರಮದ ಆಯೋಜಕರಿಗೆ, ಮುಖ್ಯವಾಗಿ ನನಗೆ ಈ PSSM ಅನ್ನುವ ಆಧ್ಯಾತ್ಮಿಕ ಸಂಸ್ಥೆಗೆ ಪರಿಚಯಿಸಿದಂತಹ ಲಲಿತಾ ವಗ್ಗ ನಾರಾಯಣ ಅವರಿಗೆ ಹಾಗೂ ಆಯೋಜಕರಿಗೆ ಧನ್ಯವಾದಗಳನ್ನು ಹೇಳ್ತಾ, PSSM ಅಂದ್ರೆ 18 ಸೂತ್ರಗಳು. ಮೊದಲನೇದು ಧ್ಯಾನ, ಈಗಾಗಲೇ ನಾವೆಲ್ಲರೂ ಧ್ಯಾನವನ್ನ ಮುಗಿಸಿದೀವಿ. 2ನೇದ್ದೇ ಸ್ವಾಧ್ಯಾಯ. ನಿಮಗೆ ಗೊತ್ತಿರುವಂತದ್ದು ಸೌಂಡ್ ಬರ್ತಂತೆ, ತಮಗೆ ಗೊತ್ತಿರುವಂತದ್ದು PSSM ನಲ್ಲಿ 18 ಸೂತ್ರಗಳಿದಾವೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು ಹೇಗೋ PSSM ನಲ್ಲಿ 18 ಸೂತ್ರಗಳು ಬಹಳ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ರಚನೆ ಆಗಿರುವಂತದ್ದು. ಪುಸ್ತಕ ಅನ್ನೋದು ಒಂದು ನಮ್ಮ ಸ್ನೇಹಿತ ಇದ್ದಂಗೆ, ಪುಸ್ತಕಂ ಹಸ್ತಭೂಷಣಂ. ಯಾವಾಗ್ಲೂ ಗಾಂಧೀಜಿಯವರ ಕೈಯಲ್ಲಿ ಭಗವದ್ಗೀತೆ ಇರ್ತಿತ್ತು. ಏನೇ ಡೌಟ್ ಬಂದ್ರು ಅವರು ಭಗವದ್ಗೀತೆಯನ್ನು ಒಂದು ಪೇಜ್, ಯಾವ ಪೇಜ್ ಓಪನ್ ಮಾಡಿದ್ರು ಅವ್ರಿಗೆ ಉತ್ತರ ಸಿಕ್ತಿತ್ತು. ಆದ್ರಿಂದ ಯಾವಾಗ್ಲೂ ಪತ್ರಿ ಸರ್ ಅವ್ರು ಏನ್ ಹೇಳ್ತಾರೆ, ಧ್ಯಾನ ಎಷ್ಟು ಮುಖ್ಯವೋ ಸ್ವಾಧ್ಯಾಯ ಅಷ್ಟೇ ಮುಖ್ಯ. ಇನ್ನೂ ಒಂದು ಲೈನ್ ಮುಂದೆ ಹೋಗಿ ಹೇಳ್ತಾರೆ, ಧ್ಯಾನಕ್ಕಿಂತ ಸ್ವಾಧ್ಯಾಯ ಇನ್ನೂ ಹೆಚ್ಚು ಮುಖ್ಯ ಅಂತೇಳಿ. ಯಾಕೆಂದ್ರೆ ಈ ಬ್ರಹ್ಮಾಂಡದಲ್ಲಿರುವ ರಹಸ್ಯ ತಿಳಿಬೇಕು ಅಂದ್ರೆ ನಾವು ಈ ಭೂಮಿ ಮೇಲೆ ಏಕೆ ಬಂದಿದ್ದೀವಿ, ಎಲ್ಲಿಗೆ ಹೋಗ್ತೀವಿ, ನಮ್ಮ ಉದ್ದೇಶ ಏನು ಅಂತ ತಿಳಿಬೇಕು ಅಂದ್ರೆ ನಾವು ನ್ಯೂ ಎನರ್ಜಿ ಪುಸ್ತಕ ಓದಬೇಕು. ಒಬ್ಬ ಯೋಗಿ ಆತ್ಮಕಥೆ ಓದಿದ್ರೆ ಸ್ವಾಮಿ ರಾಮ ಅವರ ಜೀವನ ಚರಿತ್ರೆ ಗೊತ್ತಾಗುತ್ತೆ. ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೇಗೆ ಸಾಧಿಸಬೇಕು ಅಂತ ಗೊತ್ತಾಗಬೇಕು ಅಂದ್ರೆ ಟಿಬೆಟ್ ನ ಮಹಾಯೋಗಿ ಮಿಲಾರೆಪ ಪುಸ್ತಕವನ್ನು ಓದಬೇಕು. ರಾಮಾಯಣದ ಸತ್ಯಾಂಶಗಳನ್ನ ತಿಳಿಬೇಕು ಅಂದ್ರೆ ನಾವು ಸೀತಾಯಣ ಪುಸ್ತಕವನ್ನು ಓದಬೇಕು. ಮನೆಯಲ್ಲೇ ಇದ್ದುಕೊಂಡು ಎನ್ಲೈಟ್ ಆಗೋದು ಹೇಗೆ, ಜ್ಞಾನೋದಯ ಹೊಂದುವುದು ಹೇಗೆ ಅಂತ ತಿಳಿಬೇಕು ಅಂದ್ರೆ ಯಶೋಧರ ಚರಿತ್ರೆಯನ್ನು ಓದಬೇಕು. ಅದೇ ರೀತಿ ಸಸ್ಯಾಹಾರ ಏಕೆ ಸೇವನೆ ಮಾಡಬೇಕು ಅಂತ ನಿಮ್ಮಲ್ಲಿ ಪ್ರಶ್ನೆ ಬಂದ್ರೆ ದಯವಿಟ್ಟು ಅಹಿಂಸೆ ಮತ್ತು ಶಾಕಾಹಾರ, ಸಸ್ಯಾಹಾರವೇ ಮಾನವ ಆಹಾರ ಅನ್ನೋ ಪುಸ್ತಕವನ್ನು ಓದಬೇಕು. ಮರಣವನ್ನ ಮಧುರವಾಗಿ ಮರಣಿಸಬೇಕು ಅಂದ್ರೆ ಮರಣವೇ ಮಧುರ ಪುಸ್ತಕವನ್ನು ಓದಬೇಕು. ಮರಣಿಸಿದ ನಂತರ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ತಿಳ್ಕೊಬೇಕಾದ್ರೆ, ಮರಣ ನಂತರದ ಜೀವನ ತಿಳಿಬೇಕು ಅಂದ್ರೆ ಪತ್ರಿಜಿ ಅವರ ಆತ್ಮವಿಜ್ಞಾನ ಮತ್ತು ಮೃತ್ಯುವೇ ಇಲ್ಲ ಅನ್ನೋ ಪುಸ್ತಕವನ್ನು ಓದಬೇಕು. ಆದ್ರಿಂದ ಮತ್ತು ಪಿರಮಿಡ್ ಅಂದ್ರೇನು, ಅದರ ಶಕ್ತಿಯನ್ನು, ಅದರ ಮೇಲೆ ಮಾಡಿದ ವೈಜ್ಞಾನಿಕ ಪ್ರಯೋಗಗಳನ್ನ ತಿಳಿಬೇಕು ಅಂದ್ರೆ ನಾವು ಪಿರಮಿಡ್ ಶಕ್ತಿ ಪುಸ್ತಕವನ್ನು ಓದಬೇಕು. ನಮ್ಮ ಆಲೋಚನೆಗೆ ಎಷ್ಟು ಶಕ್ತಿ ಇದೆ, ಆ ಆಲೋಚನೆಗಳೇ ನಮ್ಮ ಜೀವನದಲ್ಲಿ ಹೇಗೆ ವಾಸ್ತವವಾಗಿ ಪರಿಣಮಿಸ್ತಾ ಇದ್ದಾವೆ ಅಂತ ತಿಳ್ಕೊಬೇಕಾದ್ರೆ ಆಲೋಚನಾ ಶಕ್ತಿ ಓದಬೇಕು. ಮತ್ತು ನಮ್ಮ ಆಲೋಚನೆಗಳನ್ನು ಹೇಗೆ ಭಿನ್ನವಾಗಿ ಆಲೋಚಿಸಬೇಕು ಅಂತ ತಿಳ್ಕೊಬೇಕಾದ್ರೆ ಭಿನ್ನವಾಗಿ ಆಲೋಚಿಸುವ ಪುಸ್ತಕವನ್ನು ಓದಬೇಕು. ಇನ್ನೂ ಮುಖ್ಯವಾಗಿ ಅಂದ್ರೆ ಒಬ್ಬ ಕಮ್ಯುನಿಸ್ಟ್ ವ್ಯಕ್ತಿ ಒಬ್ಬ ಯೋಗಿಯಾಗಿ ಹೇಗೆ ಮಾರ್ಪಾಡಾಗಿದ್ದಾನೆ ಅಂತ ತಿಳ್ಕೊಬೇಕಾದ್ರೆ ಮಾನಸ ಸರೋವರ ಪುಸ್ತಕ ಓದಬೇಕು. ಅದೇ ರೀತಿ ಪ್ರತಿಯೊಂದು ಪುಸ್ತಕ ಅಂದ್ರೆ ಅದರೊಂದಿಗೆ ಶಕ್ತಿ ಇರುತ್ತೆ. ನಾವು ಆ ವ್ಯಕ್ತಿ ಒಂದೊಂದು ಪುಸ್ತಕ ಓದಬೇಕಾದ್ರೆ ಆ ಪುಸ್ತಕದ ಕರ್ತೃವಿನೊಂದಿಗೆ, ಮೀನ್ಸ್ ಆ ಪುಸ್ತಕದ ಯೋಗಿಯೊಂದಿಗೆ ಅನುಸಂಧಾನ ಆಗಿಬಿಡ್ತೀವಿ. ನಿಮಗೆ ಇನ್ನೊಂದು ಗೊತ್ತಿರಲಿ, ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳ ಸಂದೇಶಗಳು ತಿಳಿಬೇಕು ಅಂದ್ರೆ ಸತ್ಯಪಯಣ ಪುಸ್ತಕವನ್ನು ಓದಬೇಕು. ಅದೇ ರೀತಿ ಪಂಜಾಬಿನ ಒಬ್ಬ ಮಹಾರಾಜ ಯೋಗಿಯಾಗಿ ಹೇಗೆ ಬದಲಾದ ಅಂತ ತಿಳ್ಕೋಬೇಕು ಅಂದ್ರೆ ಸದ್ಗುರು ತಪಸ್ವಿ ಮಹಾರಾಜ್ ಪುಸ್ತಕ ಓದಬೇಕು. ಅದೇ ರೀತಿ ನಾವು ಧ್ಯಾನದಲ್ಲಿ ಮೆಸೇಜ್ ಹೆಂಗ್ ಬರ್ತದೆ, ವಾಟ್ಸಪ್ ಮೆಸೇಜ್ ತರ ಬರುತ್ತಾ ಅಂತ ತಿಳ್ಕೋಬೇಕು. ಅದು ಹೆಂಗಿರುತ್ತೆ ಮೆಸೇಜ್ ಅಂದ್ರೆ ನಾವು ಗಣಪತಿ ಸಂದೇಶಗಳನ್ನ ಓದಬೇಕು. ಅದೇ ರೀತಿ ಪತ್ರಿಜಿ ಅವರು ನಾವ್ ಯಾಕೆ ಬಣ್ಣ ಬಣ್ಣದ ಡ್ರೆಸ್ ಅಲ್ಲಿ ಇದೀವಿ, ಈ ಜನ್ಮದಲ್ಲಿ ನಾವ್ ಯಾರು ಕಾವಿ ಡ್ರೆಸ್ ಹಾಕೊಳ್ಳೋದಿಲ್ಲ, ಮನೆಯನ್ನ ಬಿಡೋದಿಲ್ಲ, ಸಂಸಾರದಲ್ಲೇ ನಿರ್ವಾಣ ಸಾಧಿಸ್ತೀವಿ. ಹಾಗಾದ್ರೆ ಈ ರೀತಿ ಬೋಧಿಸಿದಂತ ಪತ್ರಿಜಿ ಅವರ ಎಲ್ಲ ಬೋಧನೆಗಳನ್ನು ತಿಳ್ಕೋಬೇಕು ಅಂದ್ರೆ ನಾವು ಪತ್ರಿಜಿ ಕಾನ್ಸೆಪ್ಟ್ ಪುಸ್ತಕವನ್ನು ಓದಬೇಕು. ಇವೆಲ್ಲ ಧರ್ಮಗಳಲ್ಲ, ಹಿಂದೂ, ಬೌದ್ಧ, ಕ್ರೈಸ್ತ ನಮ್ಮ ಸೃಷ್ಟಿ. ನಿಜವಾದ ಧರ್ಮಗಳು ಬೇರೆ ಇದಾವೆ. ಆ ಎಲ್ಲ ಧರ್ಮಗಳಂದ್ರೆ ನವವಿಧ ಧರ್ಮಗಳ ಪುಸ್ತಕವನ್ನು ಓದಬೇಕು. ಹಾಗಾದ್ರೆ ದಯವಿಟ್ಟು ಒಂದು ನಿಮಿಷ, ವಿದ್ಯಾರ್ಥಿಗಳಿಗೆ ಧ್ಯಾನದಿಂದ ಏನು ಲಾಭ ಅಂತ ತಿಳ್ಕೊಬೇಕಾದ್ರೆ ಪತ್ರಿಜಿ ಅವರ ಶ್ವಾಸ ವಿಜ್ಞಾನ ಜ್ಯೋತಿ, ವಿದ್ಯಾರ್ಥಿ ಜೀವನ ಕ್ರಾಂತಿ ಪುಸ್ತಕವನ್ನು ಓದಬೇಕು. ಮರಣವನ್ನ ಸಂಭ್ರಮಿಸಬೇಕು ಮತ್ತು ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಹೇಗೆ ಆವಿರ್ಭವಿಸಿತು ಈ ಭೂಮಿ ಮೇಲೆ ಅಂತ ತಿಳ್ಕೋಬೇಕು ಅಂದ್ರೆ ಸಾಕ್ರೆಟಿಸ್ ಪುಸ್ತಕವನ್ನು ಓದಬೇಕು. ಕಾಯಿಲೆಗೆ ನಮ್ಮ ಕರ್ಮ ಒಂದೇ ಕಾರಣ ಅಲ್ಲ, ಆಲೋಚನೆಗಳು ಕೂಡ ನಮ್ಮ ಕಾಯಿಲೆಗಳಿಗೆ ಕಾರಣ ಆಗಿದ್ದಾವೆ. ಯಾವ ಆಲೋಚನೆ ಯಾವ ಕಾಯಿಲೆಯನ್ನು ಸೃಷ್ಟಿಸುತ್ತದೆ ಅಂತ ತಿಳ್ಕೋಬೇಕಾದ್ರೆ ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತ ಓದಬೇಕು. ಆಲೋಚನೆಗಳಿಂದ ನಮ್ಮ ಜೀವನದಲ್ಲಿ ಸಂದರ್ಭಗಳನ್ನು ಹೇಗೆ ಆಕರ್ಷಣೆ ಮಾಡ್ತೀವಿ ಅಂತ ತಿಳ್ಕೋಬೇಕಾದ್ರೆ ಸೀಕ್ರೆಟ್ ಪುಸ್ತಕವನ್ನು ಓದಬೇಕು. ನಮ್ಮ ಸುಪ್ತ ಮನಸ್ಸು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ ತಿಳ್ಕೋಬೇಕಾದ್ರೆ ಸುಪ್ತ ಮನಸ್ಸಿನ ಶಕ್ತಿ ಓದಬೇಕು. ಅದೇ ರೀತಿ ಆನಂದಕ್ಕೆ ಎಂತಹ ವೈಬ್ರೇಷನ್ ಇರುವಂತಹ ಥಾಟ್ಸ್ ನಮ್ಮಲ್ಲಿ ಇರಬೇಕು ಅಂತ ಗೊತ್ತಾಗಬೇಕು. 1000 ಬೀಜಗಳು ಅಂತ ಆಲೋಚನೆಗೆ ಬೇಕು ಅನ್ನೋದಾದ್ರೆ 1000 ಸೀಡ್ಸ್ ಆಫ್ ಜಾಯ್ ಅಂತ ಓದಬೇಕು. ಅರ್ಜುನನಿಗೆ ಬಹಳ ಅಹಂಕಾರ ಬಂದಿತ್ತು ಯುದ್ಧ ಗೆದ್ದ ಮೇಲೆ. ಆದ್ರೆ ನಾವು ಭಗವದ್ಗೀತೆ ಬಗ್ಗೆ ತಿಳ್ಕೊಂಡಿದ್ದೀವಿ. ಅಹಂಕಾರ ಬಂದು ನಾನೇ ಗೆದ್ದೆ ಅನ್ನೋ ಅಹಂಕಾರದಲ್ಲಿದ್ದಾಗ ಮತ್ತೊಮ್ಮೆ ಕೃಷ್ಣ ಉತ್ತರ ಗೀತೆಯನ್ನು ಬೋಧಿಸ್ತಾನೆ. ಆ ಉತ್ತರ ಗೀತೆಯನ್ನು ಓದಿದಾಗ ಭಗವದ್ಗೀತೆಗೂ ಉತ್ತರ ಗೀತೆಗೂ ಏನಂತ ನಮಗೆ ಗೊತ್ತಾಗುತ್ತೆ. ಗರ್ಭಿಣಿಯರು ಹೇಗೆ ಜೀವಿಸಬೇಕು, ನಾವು ಅನ್ಕೋತೀವಿ ಗರ್ಭಿಣಿಯರು ಕೇವಲ ಅಭಿಮನ್ಯು ಮತ್ತು ಪ್ರಹ್ಲಾದನ ಮೇಲೆ ಅಲ್ಲ, ಬಹಳಷ್ಟು ಪ್ರಭಾವ ಬೀರಿದ್ರು ಎಲ್ಲ ಗರ್ಭಿಣಿಯರ ಮೇಲೆ ಆಗುತ್ತೆ. ಅದು ತಿಳ್ಕೊಬೇಕಂದ್ರೆ ನಾವು ಧ್ಯಾನ ಮಾತೃತ್ವ ಪುಸ್ತಕ ಹೋಗ್ಬೇಕು. ಹೀಗೆ ಅಧ್ಯಾಯ ಸ್ವಾಧ್ಯಾಯ ಬಹಳ ಮುಖ್ಯ. ಧ್ಯಾನ ಎಷ್ಟು ಮುಖ್ಯವೋ ಧ್ಯಾನ ಅಷ್ಟೇ, ಸ್ವಾಧ್ಯಾಯ ಅಷ್ಟೇ ಮುಖ್ಯ. ಈ ಲೋಕಕ್ಕೆ ಅನ್ಯ ಲೋಕದ ವಾಸಿಗಳು ಹೇಗೆ ಸಹಾಯ ಮಾಡ್ತಾ ಇದ್ದಾರೆ, ಭೂಲೋಕದಲ್ಲಿ ಸತ್ಯ
ಯುಗವನ್ನು ಸ್ಥಾಪಿಸುವುದಕ್ಕಾಗಿ ಹೇಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕಂದ್ರೆ ಕ್ರಾಪ್ ಸರ್ಕಲ್ ಪುಸ್ತಕ ಓದಬೇಕು. ಈ ಎಲ್ಲ ಪುಸ್ತಕಗಳನ್ನು ಒಮ್ಮೆ ಓದ್ಬೇಕು ಒಂದೇ ಪುಸ್ತಕದಲ್ಲಿ, ಅಂದ್ರೆ ಧ್ಯಾನ ಕಸ್ತೂರಿ ಪುಸ್ತಕ ಓದ್ಬೇಕು. ದಯವಿಟ್ಟು ಚಂದಾದಾರರಾಗ್ರಿ, ಧ್ಯಾನ ಕಸ್ತೂರಿ ನಿಮ್ಮ ಮನೆಗೆ ಬರುವಂತೆ ಮಾಡ್ಕೊಳ್ರಿ. ಕೇವಲ 500 ರೂಪಾಯಿ. ಅದಕ್ಕೆ ಮತ್ತೆ ವಿಶೇಷ ಕೊಡುಗೆ ಕೂಡ ಇದೆ. ನಿಮಗೆ ದಿನದರ್ಶಿಕೆ, ವಿಶೇಷವಾದ PSSN ದಿನದರ್ಶಿಕೆ ಕೂಡ ಉಚಿತವಾಗಿರುತ್ತೆ ಮತ್ತು ಧ್ಯಾನ ಮತ್ತು ಪಿರಮಿಡ್ ಶಕ್ತಿ ಪುಸ್ತಕ ಕೂಡ ಉಚಿತವಾಗಿರುತ್ತೆ. ಅವಕಾಶ ಕೊಟ್ಟ ಆಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದಗಳು. ತಾವೆಲ್ಲರೂ ಸ್ವಾಧ್ಯಾಯಕ್ಕಾಗಿ ಪುಸ್ತಕ ತಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೋಡ್ರಿ ಇಲ್ಲೇ ಮುಂದೆ ಒಂದು ಸ್ವಾಧ್ಯಾಯಕ್ಕಾಗಿ ಒಂದು ಪುಸ್ತಕ ಇದೆ, ನಿರ್ವಾಣ ಪುಸ್ತಕಾಲಯ ಇದೆ. ನೋಡ್ರಿ, ಸುಮ್ನೆ ನೋಡೋದೆ. ನಿಮಗೆ ಯಾವ್ದು ತಗೋಬೇಕು ಅನ್ಸಿದ್ರೆ ಮಾತ್ರ ತಗೊಳ್ರಿ. ಬಟ್ಟೆ ಅಂಗಡಿಗೆ ಹೋಗ್ತೀರಿ, ಎಲ್ಲೋ ಖರೀದಿ ಮಾಡಲ್ಲ, ಬೇಕಾದ್ರೆ ತಗೊಳ್ತೀವಿ, ಇಲ್ದಿದ್ರೆ ಇಲ್ಲ. ನೋಡೋದಂತೂ ಉಚಿತ. ದಯವಿಟ್ಟು ಪುಸ್ತಕಗಳನ್ನ ಒಮ್ಮೆ ನೋಡಿ, ಯಾವ ಪುಸ್ತಕಕ್ಕೆ ನೀವು ಕನೆಕ್ಟ್ ಆಗ್ತೀರಿ ಅದನ್ನ ತಗೊಳ್ರಿ. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಮೇಡಮ್ ಅವರ ಕಳಕಳಿ ಕಾಳಜಿ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಮೊದಲನೇದಾಗಿ ತಿಂಗಳ ಮಾಸ